ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ ಪ್ರೀತಿನೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋನ ಆಲ್ರೆಡಿ ನೋಡಿರ್ತೀರ. ಇದು ಯಾವ ವ್ಲಾಗ್ ಅಂತ ಗೊತ್ತಾಗಿರುತ್ತೆ ನಿಮಗೆ. ಇದು ದೀಪಾವಳಿ ಹಬ್ಬದ ವ್ಲಾಗು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದು ಮಂಗಳವಾರ ಬೆಳಗ್ಗೆ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆನೇ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದ್ದೆ, ಸಾರಿಸ್ಬಿಟ್ಟು ಸಿಂಪಲಾಗಿ ಹಾಕಿದ್ದೆ. ಯಾಕಂತಂದರೆ ಸಂಜೆ ಮತ್ತೆ ಸಪ್ರೇಟಾಗಿ ಹಾಕೋಣ ರಂಗೋಲಿ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಹಾಗೇ ಹಾಕಿದ್ದೆ. ಯಾಕಂದರೆ ಸಂಜೆ ಅಲ್ವಾ ಸೆಲೆಬ್ರೇಷನ್ ಮಾಡೋದು, ಅದಕ್ಕೋಸ್ಕರ. ಇದೆಲ್ಲ ಆದಮೇಲೆ ಟಿಫನ್ ಮಾಡಿಕೊಂಡು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಹೂವು ಹಣ್ಣು ಅದು ಇದು ಸ್ವಲ್ಪ ತರೋದಿತ್ತು, ಅದಕ್ಕೋಸ್ಕರ ತಿಂಡಿ ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಯಾಕಂತಂದರೆ ಮತ್ತೆ ಒಬ್ಬಳೇ ಪಾಪನ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರನ್ನೇ ಕೇಳಿದೆ, ಕೊಡಿಸ್ಬಿಟ್ಟು ಮನೆ ಹತ್ರ ಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು. ಅದಕ್ಕೆ ಸರಿ ಅಂತ ಅಂದರು. ಅದಕ್ಕೆ ಟಿಫನ್ ಎಲ್ಲ ಮಾಡಿಕೊಂಡು ಮಾರ್ಕೆಟಿಗೆ ಹೋದ್ವಿ. ನಾವು ಹೋಗಿದ್ದು ಒಂದು 10 ಗಂಟೆಗೆ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಜನ ಕಡಿಮೆನೇ ಇದ್ದರು, ಜಾಸ್ತಿ ಏನಿರಲಿಲ್ಲ. ಮಾರ್ನಿಂಗ್ ಟೈಮು ತುಂಬಾ ಜಾಸ್ತಿ ಜನ ಇರ್ತಾರೆ. ಇಲ್ಲಿ ರೋಡೆಲ್ಲ ಬ್ಲಾಕ್ ಆಗಿರುತ್ತೆ, ಅಷ್ಟು ಜನ ಇರ್ತಾರೆ. ಬಟ್ ನಾವು ಒಂದು 10 ಗಂಟೆಗೆ ಹೋಗಿದ್ವಿ, ಹಾಗಾಗಿ ಅಷ್ಟೇನು ಜನ ಇರಲಿಲ್ಲ. ಬಟ್ ಸ್ವಲ್ಪ ಜನ ಇದ್ದರು. ನಾನು ಕೂಡ ಹೋಗಿ ನನಗೇನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿಕೊಂಡು ಎಲ್ಲ ತರಕಾರಿಗಳು ಹಾಗೆಯೇ ಹೂವು ಹಣ್ಣು ಎಲ್ಲ ತಗೊಂಡು ದೀಪಗಳು ಎಲ್ಲ ತಗೊಂಡು ಬಂದೆ. ನಾನು ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು 4 ಗಂಟೆ ಹಂಗೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಬ್ಬಿಟ್ಟು ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಚೆನ್ನಾಗಿ ನೆನಿಬೇಕು ಅಲ್ವಾ, ಅದಕ್ಕೋಸ್ಕರ ಮುಂಚೆನೇ ಕಲಸಿಡ್ತಾ ಇದ್ದೀನಿ. ಆಮೇಲೆ ಒಬ್ಬಿಟ್ಟು ಮಾಡೋದಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಡ್ರೆ ಒಬ್ಬಿಟ್ಟೆಲ್ಲ ಅರ್ಧೋಗುತ್ತೆ, ಅದಕ್ಕೋಸ್ಕರ ಮೊದಲೇ ನೀಟಾಗಿ ಕಲಸಿಟ್ಟು ಫಸ್ಟೇ ಒಬ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಕೋಸಂಬರಿಗೂ ಸಹ ಹೆಚ್ಕೊಂಡು ಆಮೇಲೆ ಹೋಳಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಹೋಳಿಗೆ ಸಾಂಬಾರಿಗೆ ಎಕ್ಸ್ಟ್ರಾ ನಾನು ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯನ ಸೇರಿಸ್ತೀನಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಳೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ ಒಬ್ಬಿಟ್ಟು ಮಾಡೋದಕ್ಕೆ. ಇದನ್ನು ರುಬ್ಬೋದಕ್ಕೆ ಹಾಕಬೇಕು, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡೋದಕ್ಕೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೋಳಿಗೆ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಆಲ್ರೆಡಿ ನಾನು, ಅದಕ್ಕೇ ಬೇಳೆ ಹಾಕ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಬ್ಬಟ್ಟಿಗೆ ನಾನು ರುಬ್ಬೋದಕ್ಕೆ ಅಂತ ಹೇಳಿಬಿಟ್ಟು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ. ಇದು ಮೊದಲಿಂದನೂ ಇತ್ತು, ಬಟ್ ಯೂಸ್ ಮಾಡಿರಲಿಲ್ಲ. ಬಟ್ ಇವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಓಪನ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಮಿಕ್ಸಿಲಿ ಹಾಕಿದ್ರೆ ಸ್ವಲ್ಪ ಒಬ್ಬಟ್ಟಿಗೆ ಬ್ಲೇಡೆಲ್ಲ ಕಟ್ಟಾಗುತ್ತೆ ಅಂತ ಅನಿಸುತ್ತೆ. ಅದರಲ್ಲಿ ಹಾಕೋಕ್ಕೂ ಸಹ ಭಯ ಆಗುತ್ತೆ, ಯಾಕಂದರೆ ಮಿಕ್ಸಿ ಹಾಳಾಗುತ್ತೆ ಅಂತ ಹೇಳಿ ಈ ಗ್ರೈಂಡರ್ನ ನಾನು ಊರಿಗೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ಇಬ್ಬರಿಗೆ ರುಬ್ಕೊಳ್ಳೋದಕ್ಕೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಸಲ ಹಾಕಿದ್ಮೇಲೆ ಗೊತ್ತಾಯಿತು ದೋಸೆಗೆ ಇಡ್ಲಿಗೆ ಹಾಗೆಯೇ ಈ ಥರ ಹೂರಣ ಎಲ್ಲ ರುಬ್ಕೊಳ್ಬಹುದು ಅಂತ ಹೇಳಿ, ಅದಕ್ಕೆ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗೇ ಬಿಡ್ತು. ಅದಕ್ಕೆ ನಾನು ಫಸ್ಟು ಸ್ವಲ್ಪ ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಅಂತ ಹೇಳಿ ಬಾಗಿಲನ್ನೆಲ್ಲ ಸಾರಿಸಿ ರಂಗೋಲಿಯನ್ನು ಹಾಕಿದ್ದೀನಿ. ರಂಗೋಲಿಯನ್ನು ಹೇಗೆ ಹಾಕಿದ್ದೀನಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಸಲ ತಿಳಿಸಿ. ರಂಗೋಲಿ ಎಲ್ಲನೂ ಹಾಕಿ ನಾನು ಬಾಗಿಲಿಗೆಲ್ಲ ಹೂವಿಟ್ಟು ಎಲ್ಲ ರೆಡಿ ಮಾಡಿ ಸಂಜೆಗೇನಿದ್ರು ದೀಪ ಹಚ್ಚಿಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ನಾನು ಒಳಗಡೆ ಕೆಲಸಕ್ಕೆ ಮತ್ತೆ ಹೋದೆ. ನೋಡಿ, ಇವಾಗ ಮೊದಲಿಗೆ ಬಂದು ನಾನು ರಂಗೋಲಿ ಎಲ್ಲ ಹಾಕಿ ಬಂದ ಮೇಲೆ ಮೊದಲಿಗೆ ಹೋಳಿಗೆ ಮಾಡೋಣ ಅಂತ ಹೇಳಿ ಹೋಳಿಗೆ ಎಲ್ಲ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಂಡ್ರೆ ಅದಾದಮೇಲೆ ಹೋಳಿಗೆ ಎಲ್ಲ ಕಿತ್ತೋಗುತ್ತೆ, ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಹೋಳಿಗೆ ಮಾಡಿಬಿಡೋಣ ಅಂತ ಹೇಳಿ ಹೋಳಿಗೆನ ರೆಡಿ ಮಾಡ್ತಾಯಿದ್ದೀನಿ. ಹೋಳಿಗೆ ಒಂದು ತಟ್ಟಿದ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಬೇಗನೆ ಆಗುತ್ತೆ. ಒಬ್ಬಿಟ್ಟು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ. ಚೆನ್ನಾಗಿ ಬಂದಿತ್ತು ಒಬ್ಬಿಟ್ಟು. ಹಾಗೆಯೇ ನನ್ನ ಮಗಳೂ ಕೂಡ ಆಟ ಆಡ್ತಾಯಿದ್ಲು. ಅವಳ ಜೊತೆ ಮಾತಾಡಿಕೊಂಡು ಹೋಳಿಗೆನ ರೆಡಿ ಮಾಡ್ತಾಯಿದ್ದೆ. ಆಗ ನಾನು ಹೋಳಿಗೆ ಮಾಡ್ತೀನಿ ಕೊಡು ಅಂತ ಹೇಳಿ ನನ್ನ ಹತ್ರ ಇಸ್ಕೊಂಡು ಅವಳು ಕೂಡ ಸೈಡಲ್ಲಿ ಹೋಳಿಗೆ ಮಾಡ್ತಾಯಿದ್ರು. ಚಿಕ್ಕ ಚಿಕ್ಕ ಹೋಳಿಗೆನ ಮಾಡಿಬಿಟ್ಟು ಅವಳು ಕೂಡ ಹೆಂಚು ಮೇಲೆ ಹಾಕ್ತಾಯಿದ್ಲು. ಅದೇನೋ ಗೊತ್ತಿಲ್ಲ, ಒಬ್ಬಿಟ್ಟು ಅಂತ ಇವಾಗೆಲ್ಲ ಕರೀತಾರೆ, ಬಟ್ ಮುಂಚೆಲ್ಲ ಹೋಳಿಗೆ ಅಂತ ಕರಿತಾಯಿದ್ರು. ಹೋಳಿಗೆ ಅಂತ ಅಂದ್ರೇ ತುಂಬ ಮನಸ್ಸಿಗೆ ಹಿತ ಅಂತ ಅನಿಸುತ್ತೆ. ಒಬ್ಬಟ್ಟು ಅಂತ ಅಂದ್ರೂ ಅಷ್ಟು ಖುಷಿ ಸಿಗೋದಿಲ್ಲ, ಬಟ್ ಹೋಳಿಗೆ ಅಂತ ಅಂದರೆ ನನಗಂತೂ ತುಂಬಾ ಖುಷಿ. ಇವಾಗ ಸ್ವಲ್ಪ ಕಾಲ ಬದಲಾದ ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಮಾತು ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಬಟ್ ನನಗೆ ಒಬ್ಬಟ್ಟು ಅಂತ ಅಂದರೆ ಅಷ್ಟು ಮನಸ್ಸಿಗೆ ಫೀಲ್ ಆಗೋದಿಲ್ಲ. ಬಟ್ ಹೋಳಿಗೆ ಅಂತ ಅಂದರೆ ಏನೋ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ. ಹಾಗೆಯೇ ಹೋಳಿಗೆ ಅಂತ ಅಂದರೆ ನನಗೂ ತುಂಬ ಇಷ್ಟ.
ಇವಾಗ ಹೋಳ್ಗೆ ಎಲ್ಲ ರೆಡಿ ಆಯಿತು. ಇವಾಗ ಹೋಳ್ಗೆ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಖಾರ ಎಲ್ಲ ರುಬ್ಬಿದ್ದೆ. ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಬಾಗಿಲೆಲ್ಲ ಸಾರಿಸ್ಬಂದು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆ 7 ಗಂಟೆ ಆಗೋಯಿತು. ಬೇಗ ಬೇಗ ಎಲ್ಲ ಅಡುಗೆನ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ ಸ್ವಲ್ಪ. ಯಾಕಂದರೆ ಇನ್ನೂ ಆರತಿ ಮಾಡೋದಿತ್ತು ರೆಡಿ ಮಾಡೋದಕ್ಕೆ. ಮತ್ತು ನಮ್ಮ ಮನೆಯವರು ಬಂದಾಗ ಬೇಗ ಪೂಜೆ ಮಾಡೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹೋಳ್ಗೆ ಆದ ತಕ್ಷಣವೇ ಸಾಂಬಾರಿಗೆ ಒಗ್ಗರಣೆ ಮಾಡಿದೆ. ಇವಾಗ ಹೋಳ್ಗೆ ಸಾಂಬಾರು ರೆಡಿ ಆಗ್ತಾಯಿದೆ. ಹೋಳ್ಗೆ ಸಾಂಬಾರಿಗೆ ಹೇಳಿದೆ ಅಲ್ವಾ, ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ನಾನು ಹುರ್ಕೊಂಡು ಹಾಕ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಕೋಸಂಬರಿ ಮಾಡೋಣ ಅಂತ ಹೇಳಿ ಎಲ್ಲನೂ ಹೆಚ್ಚಿಟ್ಟಿದ್ದೆ. ಮೊದಲೇ ರೆಡಿ ಮಾಡಿ ಇಟ್ಟಿದ್ದೆ ಕಡಲೆಬೇಳೆ ಕೋಸಂಬರಿ ಮಾಡೋಣ ಅಂತ ಹೇಳಿ. ಕಡಲೆಬೇಳೆದು ಹಸಿ ಕೋಸಂಬರಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿಲ್ಲ ನಾನು ಇದಕ್ಕೆ. ಒಗ್ಗರಣೆ ಮಾಡಿರೋದೇನು ಅಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೇ ಈ ಥರನೇ ಮಾಡ್ತಾಯಿದ್ದೀನಿ. ಹಸಿ ಕೋಸಂಬರಿ ಮಾಡಿದಾಗೆಲ್ಲನೂ ಕೂಡ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳಿ. ಯಾಕಂತಂದರೆ ಉಪ್ಪು ಸ್ವಲ್ಪ ನೀರು ಆಡಿಸುತ್ತೆ, ಆವಾಗ ಕೋಸಂಬರಿ ಎಲ್ಲ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕೋಸಂಬರಿಗೂ ಕೂಡ ಹಸಿರು ಮೆಣ್ಸಿಕಾಯಿ ಹಾಕೋದಿಲ್ಲ. ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಖಾರ ಅಂದರೆ ತಿನ್ನೋದಿಲ್ಲ. ಅದಕ್ಕೋಸ್ಕರ ಪೆಪ್ಪರ್ ಪೌಡ್ರನ್ನೇ ಹಾಕ್ತೀನಿ. ಯಾಕಂದರೆ ಹಸಿರು ಮೆಣ್ಸಿಕಾಯಿ ಎಲ್ಲ ಮಧ್ಯೆ ಸಿಕ್ಕಾಗ ತಿನ್ನೋದು ಬಿಟ್ಬಿಡ್ತಾರೆ. ಅದೇ ಪೆಪ್ಪರ್ ಪೌಡ್ರ್ ಆದರೆ ಖಾರನೂ ಇರುತ್ತೆ ಮತ್ತು ಹಾಗೆಯೇ ಅವರಿಗೆ ಖಾರ ಅಂತ ಅನಿಸೋಲ್ಲ. ಹಾಗೆ ಶೀತ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಕೋಸಂಬರಿಗೆಲ್ಲನೂ ಕೂಡ ಪೆಪ್ಪರ್ ಪೌಡ್ರನ್ನೇ ಯೂಸ್ ಮಾಡೋದು. ನೋಡಿ ಲಾಸ್ಟಲ್ಲಿ ಇವಾಗ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಕೋಸಂಬರಿ ಇವಾಗ ರೆಡಿಯಾಗಿದೆ. ಇವಾಗ ನೋಡಿ ಹೋಳ್ಗೆನೂ ಕೂಡ ರೆಡಿಯಾಗಿದೆ. ಹೋಳ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ಹೋಳ್ಗೆ. ಯಾಕಂದರೆ ಮುಂಚೆನೇ ಮಾಡಿದ್ದೆ ಅಲ್ವಾ, ಈರುಳ್ಳಿ ಏನು ಮುಟ್ದಾಗೆ. ಅದಕ್ಕೆ ಹೋಳ್ಗೆ ಎಲ್ಲ ರೆಡಿ ಮಾಡಿ ಆದಮೇಲೆ ನಾನು ಬೋಂಡಕ್ಕೆ ಕಲಿಸ್ತಾ ಇದ್ದೀನಿ. ಬೋಂಡ ಬಜ್ಜಿ ಎಲ್ಲ ಬಿಸಿಯಾಗಿದ್ರೇ ತಿನ್ನೋಕೆ ಚೆಂದ. ಅದಕ್ಕೋಸ್ಕರ ಬಿಸಿಯಾಗೆ ಹಾಕೋಣ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಹಾಕಿದರೆ ಆಗುತ್ತೆ ಅಂತ ಹೇಳಿ ನೀಟಾಗಿ ಕಲಸಿ ಇಡ್ತಾಯಿದ್ದೀನಿ. ನೀರನ್ನು ಕೂಡ ಹಾಕಿ ಕಲಸಿರಲಿಲ್ಲ. ಯಾಕಂದರೆ ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಆಮೇಲೆ ಹಾಕೋಣ ಲಾಸ್ಟಲ್ಲಿ ಅಂದ್ಕೊಂಡಿದ್ರಿಂದ ಆಮೇಲೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೀಟಾಗಿ. ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮೊದಲಿಗೆ ಒಂದು 4 ಬೋಂಡನ ಕರೆದ್ಬಿಟ್ಟು ದೇವರಿಗೆಲ್ಲ ಪೂಜೆ ಆದಮೇಲೆ ನೈವೇದ್ಯ ಮಾಡಿದ್ದಾಯಿತು. ನಮಗೆ ಊಟಕ್ಕೆ ಆಮೇಲೆ ಬಿಸಿಯಾಗಿ ಹಾಕ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಿಟ್ಟನ್ನು ಎತ್ತಿಟ್ಟಿದ್ದೆ. ನಾವು ಊಟ ಮಾಡುವಾಗ ಬೋಂಡನ ಬಿಸಿಯಾಗಿ ಮಾಡ್ಕೊಂಡಿದ್ದೆ. ಅಡುಗೆ ಕೆಲಸ ಎಲ್ಲ ಮುಗಿಸಿದ ಮೇಲೇ ನಾನು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡಿಕೊಂಡೆ ಎಲ್ಲನೂ. ಅದಕ್ಕೂ ಮುಂಚೆ ಆರತಿನ ರೆಡಿ ಮಾಡ್ಕೊಳ್ಬೇಕಿತ್ತು. ಆರತಿನ ಯಾವ ಥರ ಮಾಡ್ತೀವಿ ಅಂತಂದರೆ ಹುರ್ಗಡ್ಲೆನ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಕಲಿಸ್ತೀವಿ. ಕಲಿಸ್ಬಿಟ್ಟು ನೀವು ಯಾವ ಶೇಪಿಗಾದ್ರೂ ಕೂಡ ಮಾಡ್ಕೊಳ್ಬೋದು, ರೌಂಡ್ ಶೇಪಿಗಾದ್ರೂ ಮಾಡ್ಕೊಳ್ಬೋದು. ಆರತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಹೂವಿನಿಂದ ಎಲ್ಲ ಅಲಂಕಾರವನ್ನು ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ಮಾಡಿದ್ದೆ. ಅದಾದಮೇಲೆ ಅದ್ರ ಮೇಲೆ ದೀಪವನ್ನು ಇಟ್ಟು ದೀಪಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಎಲ್ಲನೂ ಇಟ್ಟಿದ್ದೆ. ಅದಾದಮೇಲೆ ನಮ್ಮ ಮನೆಯವರು ಕೂಡ ಬಂದರು, ಸ್ವಲ್ಪ ಲೇಟಾಗಿ ಬಂದರು. ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಈ ಆರತಿಯಿಂದ ನಾವು ಒಳಗಡೆನೂ ಕೂಡ ದೇವರಿಗೆ ಫಸ್ಟು ಪೂಜೆ ಮಾಡಿ ದೀಪಕ್ಕೂ ಸಹ ಆರತಿಗೆ ಪೂಜೆ ಮಾಡಿ ದೇವರಿಗೆಲ್ಲ ಆರತಿ ಮಾಡಿ ಆಮೇಲೆ ಹೊರಗಡೆ ಬಂದು ಮತ್ತೆ ಹೊರಗಡೆನೂ ಕೂಡ ದೀಪಕ್ಕೆ ಪೂಜೆ ಮಾಡಿ ಆರತಿಯನ್ನು ಮಾಡ್ತೀವಿ. ಆರತಿಯನ್ನು ಮಾಡಿದ ಮೇಲೇ ಪಟಾಕಿ ಎಲ್ಲ ಹೊಡೆದು ಆಮೇಲೆ ದೀಪನ ಒಳಗಡೆ ತೊಗೊಂಡೋಗಿ ದೇವ್ರ ಮುಂದೆ ಮತ್ತೊಂದು ಸಲ ಆರತಿ ಮಾಡಿ ದೇವ್ರ ಮುಂದೆ ಇಡ್ತೀವಿ. ಹೊರಗಡೆನೂ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಪಟಾಕಿ ಎಲ್ಲ ಹಚ್ಚುತ್ತಾ ಇದ್ದೀವಿ ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು. ಈ ಥರ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಯಾವಾಗ್ಲೂ ಕೂಡ. ನನ್ನ ಮಗಳಿಗೆ ಸ್ವಲ್ಪ ಪಟಾಕಿ ಅಂತ ಅಂದರೆ ಭಯ. ಹೋದ ವರ್ಷ ಎಲ್ಲ ಚೆನ್ನಾಗಿ ಹೊಡೆದಿದ್ಲು, ಬಟ್ ಏನು ಭಯ ಪಡ್ಕೊಂಡಿರಲ್ಲ. ಆದರೆ ಯಾಕೋ ಈ ವರ್ಷ ಸ್ವಲ್ಪ ಭಯ ಪಡ್ಕೋತಾ ಇದ್ಲು. ಅವ್ರ ಪಪ್ಪ ಎಲ್ಲ ಪಟಾಕಿ ತಂದ್ರೂ ಕೂಡ ಹೊಡೆದ್ರೆ ಸ್ವಲ್ಪ ಭಯ ಮಾಡ್ಕೊತಾ ಇದ್ಲು. ಆಮೇಲೆ ನಿಧಾನಕ್ಕೆ ಪಟಾಕಿ ಎಲ್ಲನೂ ಹಚ್ಚಿದ್ವಿ ಅವಳ ಕೈಯಲ್ಲೇ. ಅವ್ರ ಪಪ್ಪ ಮತ್ತು ಅವಳು ಪಟಾಕಿ ಹಚ್ಚುತ್ತಾ ಇದ್ದಾರೆ. ತುಂಬ ಚೆನ್ನಾಗಾಯಿತು ದೀಪಾವಳಿ ಹಬ್ಬ. ನಾನಿವಾಗ ಪೂಜೆ ಎಲ್ಲ ಆದಮೇಲೆ ಆಚೆ ಕಡೆ ದೀಪ ಎಲ್ಲ ಹಚ್ಚಿಡ್ತಾ ಇದ್ದೀನಿ. ನನ್ನ ಮಗಳು ಹಾಗೆಯೇ ಪಟಾಕಿ ಹೊಡೆಯೋಣ ಅಂತ ಹೇಳಿ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಅವಳಿಗಂತೂ ತುಂಬ ಖುಷಿಯಾಗಿತ್ತು. ಇಲ್ಲಿಗೆ ಈ ವ್ಲಾಗನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.
ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಇವೆ ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ ಏನನು ಮಾತಾಡಿವೆ ಭಾವನೆ ಬಾಕಿ ಇವೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕದ್ದು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂತ ಬೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ ಪ್ರೀತಿಗೆ ಒಂದ್ ಹೆಜ್ಜೆ ಮುಂದಾಗಿವೆ ಏನನು ಮಾತಾಡಿವೆ ಯಾತಕ್ಕೆ ಹೀಗಾಗಿವೆ ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ ನಾಚುತ್ತಲಿವೆ ಯಾಕೋ ಕೈಯ ಬಳೆ ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ ಬೆಚ್ಚಗೆದೆ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡಿ ರಗಳೇ ಬಾ ಹೊಸದಾದ ಈ ಕಥನ ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲೂ